ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಸಂವತ್ಸರ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ, ಬೇವು ಬೆಲ್ಲ ತಿನ್ನುವಂಥದ್ದು, ಹೊಸ ಬಟ್ಟೆ ಹಾಕ್ಕೊಂಡು ಆಚರಣೆ ಮಾಡುವಂಥದ್ದು ಮತ್ತು ಚಂದ್ರನನ್ನು ನೋಡೋ ಸಂಪ್ರದಾಯ ಎಲ್ಲ ಇದೆ ನೋಡ್ರಿ. ವಿಶೇಷ ಪ್ರಾಮುಖ್ಯತೆ ಇರುತ್ತೆ ನೋಡ್ರಿ. ಆದರೆ ಇದಕ್ಕಿಂತಲೂ ವಿಶೇಷ ಏನಂತಂದರೆ, ಈ ಹಬ್ಬದ ದಿನ ಸಂಜೆ ಚಂದ್ರ ದರ್ಶನಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಐತಿ ಅಂತ ಹೇಳ್ಬೋದು. ಹಾಗಾದರೆ ಚಂದ್ರನನ್ನು ನಾವು ಯುಗಾದಿ ದಿವಸ ನೋಡಲು ಪ್ರಮುಖವಾದ ಕಾರಣ ಏನು ಮತ್ತು ಆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗಣಪತಿ ನೋಡ್ರಿ ತನ್ನ ವಾಹನವಾದ ಇಲಿಯನ್ನು ಏರಿ ಹೋಗ್ತಾ ಇರಬೇಕಾದ್ರೆ ಆಯ ತಪ್ಪಿ ಗಣೇಶ ಏನಪ್ಪ ಅಂತಂದರೆ ಇಲಿಯ ಮೇಲಿಂದ ಕೆಳಗಡೆ ಬೀಳ್ತಾನೆ. ಇದನ್ನು ಏನಂತಂದ್ರೆ ಚಂದ್ರ ಕಂಡು ಮೇಲಿಂದ ಏನಂದ್ರೆ ಗಹಗಹಿಸಿ ನಗ್ತಾನ. ಇದನ್ನು ಕಂಡಂತಹ ಗಣೇಶ ನೋಡ್ರಿ ಚೌತಿಯ ದಿನ ಅಂದರೆ ಗಣೇಶ ಚತುರ್ಥಿ ಅಂತ ನೋಡಿದ್ರೆ ಅಪವಾದ ಬರುತ್ತೆ ಅಂತಂದು ಶಾಪವಿದ್ದಾಗ ಆ ಒಂದು ಶಾಪ ವಿಮೋಚನೆಗಾಗಿ ನೋಡ್ರಿ ಯುಗಾದಿ ಚಂದ್ರನ ದರ್ಶನದಿಂದ ಪಾಪ ಪರಿಹಾರ, ಬಿಡುಗಡೆ ಆಗೋದ್ರ ಜೊತೆಗೆ ಮುಕ್ತಿ ದೊರೆಯುತ್ತದೆ ಅಂತಂದು ಬಹಳಷ್ಟು ಹಿಂದಿನಿಂದ ನಂಬಿಕೊಂಡು ಬಂದಿರುವಂತಹ ಒಂದು ಪದ್ಧತಿ ನೋಡ್ರಿ. ನವತಾರೆಗಳ ಅಧಿಪತಿ ಚಂದ್ರ ನೋಡ್ರಿ ನವಗ್ರಹಗಳಲ್ಲಿ ಒಂದು. ಹಾಗಾಗಿ ಶುದ್ಧತೆ, ಬುದ್ಧಿವಂತಿಕೆ ಹಾಗೂ ಉತ್ತಮ ನಡವಳಿಕೆ ಸಂಕೇತವಾಗಿ ಚಂದ್ರನನ್ನು ಬಿಂಬಿಸಲಾಗುತ್ತೆ. ಅಂತಹ ಚಂದ್ರನನ್ನು ವರ್ಷದ ಹಾಗೆ ಅಂದರೆ ಪರ್ವದ ಯುಗಾದಿ ದಿವಸ ಅಂದರೆ ಇಡೀ ವರ್ಷವೆಲ್ಲ ನಾವು ಈ ದಿವಸ ನೋಡಿದ್ರೆ ಸುಖ ಸಂತೋಷದಿಂದ ಬಾಳಬಹುದು ಅನ್ನುವಂಥ ನಂಬಿಕೆ ಹಿಂದಿನಿಂದನೂ ಯುಗಾದಿ ಚಂದ್ರನನ್ನು ನೋಡೋದು ವಾಡಿಕೆ. ಈ ದಿವಸ ಚಂದ್ರನನ್ನು ನೋಡಿದ್ರೆ ವರ್ಷವಿಡೀ ಸುಖ ಸಂತೋಷದಿಂದ ನಾವು ಬಾಳಬಹುದು ಅಂತ ಒಂದು ನಂಬಿಕೆ ನೋಡ್ರಿ. ಯುಗಾದಿ ಅಮಾವಾಸ್ಯೆಯಲ್ಲಿ ಬರೋದರಿಂದ ಮರುದಿವಸ ಚಂದ್ರನ ದರ್ಶನ ಅಷ್ಟು ಕಷ್ಟ, ನೋಡೋದು ಒಂದೊಂದು ಸಾರಿ ಕಾಣಿಸೋದಿಲ್ಲ. ಅದಕ್ಕಾಗಿ ಏನಂದರೆ ನಾವು ಶ್ರಮ ಪಡ್ಬೇಕು ನೋಡ್ರಿ. ಆದಷ್ಟು ನೋಡೋಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಕಣ್ಣಲ್ಲಿ ಕಣ್ಣಿಟ್ಟು ಅಂದರೆ ನೋಡಬೇಕು, ಆಗ ಸ್ವಲ್ಪ ನಮಗೆ ಚಂದ್ರನ ದರ್ಶನ ಆಗುತ್ತೆ. ವರ್ಷವೆಲ್ಲ ನಾವು ಈ ರೀತಿ ಚಂದ್ರನ ದರ್ಶನ ಪಡೆದ್ರೆ ಸಂತಸದಿಂದ ಇರ್ಬೋದು ಅಂತಂದು ಹೇಳ್ಬೋದು ನೋಡ್ರಿ. ಮತ್ತು ಮಳೆ ಬೆಳೆಯ ದ್ಯೋತಕ ನೋಡ್ರಿ ಇದು. ಯುಗಾದಿ ದಿನ ಕಾಣಿಸೋ ಚಂದ್ರನನ್ನು ಆಧರಿಸಿ ಏನಂತಂದ್ರೆ ಹಿಂದೆ ವರ್ಷದ ಮಳೆ ಬೆಳೆ, ರೋಗ ರುಜಿನ, ಏಳು ಬೀಳುಗಳ ಬಗ್ಗೆ ಜನರು ಚಿಂತನೆ ಮಾಡ್ತಾಯಿದ್ರು. ಯುಗಾದಿ ಅಂದು ಏನಪ್ಪ ಅಂದ್ರೆ ಚಂದ್ರ ಏನಂದ್ರೆ ಅತ್ಯಂತ ಚಿಕ್ಕದಾಗಿ ಒಂದು ಪುಟ್ಟ ಗೆರೆ ರೀತಿಯಲ್ಲಿ ಅಷ್ಟೇ ನಮಗೆ ಕಾಣಿಸಿಕ್ತಾನೆ, ಜಾಸ್ತಿ ಕಾಣಂಗಿಲ್ಲ. ಹುಣ್ಣಿಮೆ ಟೈಮಲ್ಲಿ ಆದರೆ ಪೂರ್ತಿ ನೋಡ್ಬೋದು, ಅಮಾವಾಸ್ಯೆ ಟೈಮಲ್ಲಿ ಸ್ವಲ್ಪ ಕಷ್ಟ ನೋಡೋದು. ಚಂದ್ರನ ಆಕಾರವನ್ನು ಆಧರಿಸಿ ಏನಂತಂದ್ರೆ ವರ್ಷದ ಭವಿಷ್ಯವನ್ನು ಅವರು ಹಿಂದಿನ ಹಿರಿಯರು ನಿರ್ಧಾರವನ್ನು ಮಾಡ್ತಾಯಿದ್ರು ನೋಡ್ರಿ. ಅದಕ್ಕೆಂದೇ ಹೊಸ ವರ್ಷದ ಪಂಚಾಂಗವನ್ನು ಪಠಿಸಿ ಆ ನಂತರ ಚಂದ್ರ ದರ್ಶನವನ್ನು ಮಾಡ್ತಾಯಿದ್ರು. ಅಮಾವಾಸ್ಯೆ ನಂತರ ನೋಡ್ರಿ ಚಂದ್ರನ ಮೊದಲ ದರ್ಶನವನ್ನು ಚಂದ್ರ ದರ್ಶನ ಅಂತಂದು ಕರೆಯಲಾಗುತ್ತೆ. ವಾಸ್ತವವಾಗಿ ಚಂದ್ರನನ್ನು ಏನಂತಂದ್ರೆ ಮನಸ್ಸು, ಬುದ್ಧಿ ಮತ್ತು ಜ್ಞಾನದ ಅಂಶ ಅಂತಲೇ ಪರಿಗಣನೆ ಮಾಡೋದ್ರಿಂದ ಈ ಒಂದು ಟೈಮಲ್ಲಿ ಏನಂದ್ರೆ ಚಂದ್ರನನ್ನು ನೋಡೋದ್ರಿಂದ ವ್ಯಕ್ತಿಗೆ ಆಂತರಿಕ ಶಾಂತಿ ಲಭಿಸುತ್ತೆ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಅಲ್ಲದೇ ವ್ಯಕ್ತಿಯ ಮಾನಸಿಕ ಒಂದು ಒತ್ತಡದಿಂದ ನಿವಾರಣೆ ಆಗ್ತಾನೆ ಅನ್ನುವಂಥ ಒಂದು ನಂಬಿಕೆ ನೋಡ್ರಿ. ಈ ಒಂದು ಚಂದ್ರ ದರ್ಶನದಿಂದ ಅಷ್ಟೇ ಮಹತ್ವವನ್ನು ಪಡೆದಿದೆ ಚಂದ್ರ ದರ್ಶನ. ಯುಗಾದಿ ಹೊಸ ವರ್ಷದ ಮೊದಲ ದಿನ ಚಂದ್ರ ದರ್ಶನ ಮಾಡಿದ್ರೆ ಆ ವರ್ಷವಿಡೀ ಏನಪ್ಪ ಅಂದರೆ ಸುಖ ಸಮೃದ್ಧಿಯಿಂದ ಇರಬಹುದು ಅನ್ನುವಂಥ ಒಂದು ನಂಬಿಕೆಯಿಂದ ಈ ದಿನ ಚಂದ್ರ ದರ್ಶನ ಮಾಡ್ತಾರೆ ನೋಡ್ರಿ. ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.